ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಮ್ಮ KSP ಇಲಾಖೆ ಅಥವಾ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಜಾಬ್ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರದಿಂದ KSRP ಅಧಿಸೂಚನೆಗೆ ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಅದು ಏನಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಂತ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ 2400 KSRP ಹುದ್ದೆಗಳಿಗೆ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ಕೂಡ ಸಿಕ್ಕಿದೆ. ಅದೇ ರೀತಿ ಈಗ ನೋಟಿಫಿಕೇಶನ್ ಒಂದೇ ಹೊರಡಿಸಲು ಬಾಕಿ ಇರ್ತದೆ. ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ನೀವು ನೋಡ್ಬೋದು 2400 KSRP ಪೊಲೀಸರ ನೇಮಕಕ್ಕೆ ಆದೇಶ. ಶಸ್ತ್ರಾಸ್ತ್ರ ಮೀಸಲು ಪಡೆಯಲ್ಲಿ 2 ಹೊಸ ಬೆಟಾಲಿಯನ್ ಆರಂಭಕ್ಕೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಅಥವಾ ಹಸಿರು ನಿರಾಶೆ. ದೇವನಹಳ್ಳಿ ಬಳಿ 100 ಎಕರೆ, KGF ಬಳಿ 50 ಎಕರೆ ಜಾಗ. ADGP ಉಮೇಶ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಈಗ ಆಲ್ರೆಡಿ ಈಗ ಇವನ 1500 ಏನು KSRP ನೋಟಿಫಿಕೇಶನ್ ಮಾಡ್ಕೋತಿದ್ದಾರೆ, ಅದ್ರ ಬದಲಿಗೆ 2400 KSRP ಪೊಲೀಸ್ ಕಾನ್ಸ್ಟೇಬಲನ್ನು ನೇಮಕಾತಿಗಳನ್ನು ಮಾಡಿಕೊಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪೊಲೀಸ್ ಇಲಾಖೆ ಸಿಹಿ ಸುದ್ದಿ ನೀಡಿರುವ ಸರ್ಕಾರವು ಶಸ್ತ್ರಾಸ್ತ್ರ ಮೀಸಲು ಪಡೆಗೆ ಹೊಸದಾಗಿ 2400 ಪೊಲೀಸ್ ಬಲವುಳ್ಳ 2 ಬಟಾಲಿಯನ್ ಆರಂಭಕ್ಕೆ ಅಧಿಕೃತವಾಗಿ ಶುಕ್ರವಾರ ಆದೇಶಿಸಲಾಗಿರುತ್ತದೆ. ಸ್ನೇಹಿತರೆ, ಈಗ ಇದಕ್ಕೆ ಬಂದಿನ ಕೇವಲ ನೋಟಿಫಿಕೇಶನ್ ಆಗೋದು ಮಾತ್ರ ಬಾಕಿ ಇದೆ. ಇದೇ ನೋಟಿಫಿಕೇಶನ್ ಬಂದಿನ ಕೇವಲ 15ರಿಂದ 20 ದಿನದ ಒಳಗಾಗಿ ನಿಮ್ಮದು ನೋಟಿಫಿಕೇಶನ್ ಕೂಡ ಆಗ್ತದೆ. ಅದೇ ರೀತಿ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ CR DR ಆಗಿರ್ಬೋದು, ಅದೇ ರೀತಿ ಸಿವಿಲ್ ಆಗಿರ್ಬೋದು, ಹೊಸ ನೇಮಕಾತಿಗಳು ಕೂಡ ಆಗ್ತವ. ಅದೇ ರೀತಿ 300 300 ಅಂತ 2 PSI ಹುದ್ದೆಗಳದ್ದು 2 ರಿಕ್ವೈರ್ಮೆಂಟ್ ಕೂಡ ಆಗ್ತಾವೆ. ಒಂದು 300 ಒಂದು ಸಾರಿ, ಅದೇ ರೀತಿ 300 ಒಂದು ಸಾರಿ. ಇದು 2025ರಲ್ಲಿ ಏನಿದೆಲ್ಲ ಆಲ್ಮೋಸ್ಟ್ ಒಂದು 19ರಿಂದ 20 ಸಾವಿರ ಪೊಲೀಸ್ಗಳ ನೇಮಕಾತಿಗಳನ್ನು ಮಾಡ್ತದೆ. ಆಲ್ರೆಡಿ ಈಗ ನಮ್ಮ ಗೃಹ ಮಂತ್ರಿ ಸರ್ ಅವರು ಕೂಡ ಹೇಳಿರ್ತಾರೆ. ಅವ್ರು ಏನು ಹೇಳ್ಯಾರಂದ್ರೆ, ನಮ್ಮ ಸರ್ಕಾರದ ಅಥವಾ ನಮ್ಮ ಕರ್ನಾಟಕದಲ್ಲಿ ಒಟ್ಟು 20,000 ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂಥ ನೇಮಕಾತಿಗಳು ಆಗ್ತಾವಂತ ಹೇಳ್ಯಾರ. ಅದರಲ್ಲಿ ಹೆಚ್ಚಿನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ನಿಮಗೆ ಟೈಮ್ ಇರುವುದು ಕೇವಲ ಒಂದು 4ರಿಂದ 5 ತಿಂಗಳು ಮಾತ್ರ ಇರ್ತದೆ. ಯಾಕಂದರೆ ಈಗ ಆಲ್ರೆಡಿ ಈಗ ಎಲ್ಲ ನೋಟಿಫಿಕೇಶನ್ ಸ್ಲೋ ಆಗಿದ್ದು. ಆದರೆ ಈ ಸಾರಿ ಏನು ನೋಟಿಫಿಕೇಶನ್ ಹಾಕಲ್ಲ. ನೋಟಿಫಿಕೇಶನ್ ಆದ ನಂತರ ನಿಮ್ಮದು ಭಾಳ ಅಂದ್ರೆ 3ರಿಂದ 4 ತಿಂಗಳು ಮಾತ್ರ ಟೈಮ್ ಕೊಡ್ತಾರೆ. ತದನಂತರದಲ್ಲಿ ನಿಮ್ದು ಎಕ್ಸಾಮ್ ಕೂಡ ನಡೀತಾರೆ. ನೋಟಿಫಿಕೇಶನ್ ಆಗಿಂದ ಒಂದು 3 ತಿಂಗಳು ಅಷ್ಟೇ ಟೈಮ್ ಇರ್ತದೆ ನಿಮ್ಗೆ. ಅದಕ್ಕಾಗಿ ನೀವು ಯಾರೇನು ಸ್ಟಡಿ ಮಾಡೋಕತ್ತಿಲ್ಲ, ಆದಷ್ಟು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿ. ಸ್ನೇಹಿತರೆ, ನಿಮಗೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಅದೇ ರೀತಿ PSIಗಳಿಗೆ ಬೇಕಾಗುವ ನೋಟ್ಸ್ ಏನಾದರೂ ಬೇಕಾಯ್ತು ಅಂದರೆ ನಿಮಗೆ ಕಡಿಮೆ ದರದಲ್ಲಿ ಪೊಲೀಸ್ಗೆ ಸಂಬಂಧಿಸಿದಂತೆ ಈ ನೋಟ್ಸ್ಗಳನ್ನು ಓದಿದರೆ ಸಾಕು. ನೀವು ಯಾವುದೇ ರೀತಿ ಕೋಚಿಂಗ್ಗೂ ಹೋಗೋದು ಬೇಡ. ಕೋಚಿಂಗ್ ಇಲ್ಲಾರ್ದೇ ಪೊಲೀಸನ್ನು ಆಗ್ಬೋದಾಗಿರ್ತದೆ. ಇವು ಬಂದು ನೇಮಕಾತಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಡೆಸುವ ಯಾವುದೇ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಯಾವುದೇ ನೇಮಕಾತಿಗೆ ಸಂಬಂಧಿಸಿದಂತೆ ನೋಟ್ಸ್ಗಳಾಗಿರ್ತಾವೆ. SD ಆಗಿರ್ಬೋದು, FD ಆಗಿರ್ಬೋದು, ಅಥವಾ PDN ಆಗಿರ್ಬೋದು, ಅಥವಾ ವಿಲೇಜ್ ಅಕೌಂಟ್ ಆಗಿರ್ಬೋದು, PC PSI ಯಾವುದೇ ಆಗಿರ್ಬೋದು, ಇವೆಲ್ಲ ನೋಟ್ಸ್ಗಳು ಉಪಯುಕ್ತ. ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆದ ನೋಟ್ಸ್ಗಳಾಗಿರ್ತವೆ. ಇವತ್ತರ ಬೆಲೆ ಏನು 2,000 3,000 ಇಲ್ಲ, ಕೇವಲ 500 ರೂಪಾಯಿಗಾಗಿ ನಿಮ್ಮ ನೋಟ್ಸ್ಗಳನ್ನು ಕೂಡ ಕೊಡ್ತಾರೆ. ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸ್ಬೋದಾಗಿರ್ತದೆ. ಇಲ್ಲಿ ಹೇಳ್ತೀನಿ ಕೇಳಿ, ನಂಬರು 9538151535. ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ನಿಮಗೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ PDF ನೋಟ್ಸ್ ಬೇಕಾಗಿದೆ ಅಂತ ಈ ನಂಬರಿಗೆ ನೀವೇನಾದರೂ ವಾಟ್ಸಪ್ ಮಾಡಿದರೆ ಅವರಿಗೆ ನಿಮಗೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ತುಂಬ ಉಪಯುಕ್ತವಾದ ನೋಟ್ಸ್ ಕೂಡ ಇರ್ತವೆ. ಕೇವಲ ನಿಮಗೊಂದು 2ರಿಂದ 3 ತಿಂಗಳದಾಗ ಎಲ್ಲ ನೋಟ್ಸ್ಗಳನ್ನು ಪ್ರಿಪೇರ್ ಆದರೆ ಸಾಕು. ನೀವು ಆರಾಮ ಏನಿದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದ ಆರಾಮಾಗಿ 2ರಿಂದ 3 ತಿಂಗಳು ಅಥವಾ ಓದಿದರೆ ನೀವು ಆರಾಮಾಗಿ ಪೊಲೀಸನ್ನು ಆಗ್ಬೋದಾಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನೀವೇನಾದರೂ ಇದುವರೆಗೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಪ್ರತಿದಿನದ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೂಡ ಹಾಕ್ತಿರ್ತೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.